ಇಷ್ಟೆಲ್ಲ ಟಿಸ್ಟ್ ಮೇಲೆ ಟಿಸ್ಟು ಏನು ಹೇಳ್ತೀರಾ? ಹೆಜ್ಜಲ್ಲಿ ಕೂತ್ಕೊಂಡು ಫಿಲಮ್ ನೋಡಬೇಕು ಅಂತ ಹೇಳ್ತಾರಲ್ಲ, ಅದನ್ನು ಶಶಾಂಕ್ ಸರ್ ತೋರಿಸಿದ್ದಾರೆ ಈ ಫಿಲಮಲ್ಲಿ. ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ ಮೂವಿ ಸದ್ಯದ್ರಲ್ಲಿ ಬಂದೇ ಇಲ್ಲ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ಯಾಕೆಂತಂದರೆ ಕ್ಲೈಮ್ಯಾಕ್ಸ್ವರೆಗೂ ಏನಾಗುತ್ತೆ ಅಂತ ಪ್ರತಿ ಸೀನ್ ಬೈ ಸೀನ್ ಬಂದು ಕೂತ್ಕೊಂಡು ನೋಡಿದಾಗಲೇ ಮಾತ್ರ ಗೊತ್ತಾಗುತ್ತೆ. ಎಕ್ಸ್ಪೆಕ್ಟೇಷನ್ ಸುಳ್ಳಾಗಿಲ್ಲ. ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಒಂದು ಮೆಸೇಜು ಇದೆ, ಒಂದು ಎಚ್ಚರಿಕೆನೂ ಇದೆ. ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಸ್ಟೋರಿ ಅಲ್ಟಿಮೇಟ್, ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್. ಕ್ರಿಕೆಟ್ ಅಂದ್ರೇ ಲೈಕ್ ಎಲ್ರಿಗೂ ಕ್ರೇಜ್. ಸೊ ಕ್ರಿಕೆಟ್ ಅನ್ನೋ ಒಂದು ಲೈನರಲ್ಲಿ ಮಾಡಿರುವಂತಹ ಸ್ಟೋರಿ ಸಿಕ್ಕಾಪಡೆ ಚೆನ್ನಾಗಿದೆ. ನಿಜವಾಗ್ಲೂ ಪ್ರತಿಯೊಂದು ಡೈಲಾಗನ್ನು ಎಲ್ಲ ಎಂಜಾಯ್ಮೆಂಟ್ ಮಾಡಿದೆ. ಅಂದರೆ ರಿಯಾಲಿಟಿನ ತೋರಿಸಿದ್ದಾರೆ. ಇವತ್ತು ಏನು ಬೇಕು ಯೂತ್ಗೆ ಅದನ್ನು ತೋರಿಸಿದ್ದಾರೆ. ಆಮೇಲೆ ಒಳ್ಳೆ ಮೆಸೇಜ್ ಇದೆ. ನಾನೇನೋ ಅನ್ಕೊಂಡ್ ಬಂದಿದ್ದೆ, ಬಟ್ ಈ ಮೂವಿ ಅಂತೂ ಅಲ್ಟಿಯಾಗಿದೆ. ಫ್ಯಾಮಿಲಿ ವೈಸ್ ಬಂದು ಕುತ್ಕೊಂಡು ನೋಡ್ಬೋದು. ಅದರಲ್ಲೂ ನಮ್ಮ ಕ್ರಿಸ್ಟಿ ಅವರ ಸ್ಟೈಲ್ ಅಂತೂ ನೋಡಿ ನಾನು ಫಿದಾಗೋದೆ. ಮಸ್ಟ್ ಟೆಲ್ ಅಬೌಟ್ ಡಾರ್ಲಿಂಗ್ ಕೃಷ್ಣ ಅವ್ರ ಆ್ಯಕ್ಟಿಂಗ್ ಅಂತೂ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರಿಗೆ ಡಿಫ್ರೆಂಟ್ ಶೇಡಲ್ಲಿ ಅದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ದೇ ಬೇರೆ, ಲಾಸ್ಟಲ್ಲಿ ಆಗಿದೆ ಬೇರೆ.